ಹಾಯ್ ಹಲೋ ನಮಸ್ಕಾರ. ನಮ್ಮ ಮಲೆನಾಡಲ್ಲಿ ದೀಪಾವಳಿ ಒಂದು ದೊಡ್ಡ ಹಬ್ಬ. ಈ ಹಬ್ಬದಲ್ಲಿ ಬಲೀಂದ್ರ ಪೂಜೆನೂ ಒಂದು ಭಾಗ. ಆ ಬಲೀಂದ್ರ ಪೂಜೆನ ಏನಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಅದರ ಬಲೀಂದ್ರ ಕೋಟೆ ಮಾಡೋದು, ಕೋಟೆಗೂ ಒಂದು ಪದ್ಧತಿ ಇದೆ. ಅದನ್ನು ಯಾವುದ್ರಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ ಮಾಡ್ತಾಯಿದ್ದಾರೆ. ಅದನ್ನು ನಮ್ಮ ವಾರಂಬಳ್ಳಿ ಬೆನಕಯ್ಯನವರು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಇದು ಬಲಿಂದ್ರ ಚಕ್ರವರ್ತಿ ಹಬ್ಬ ಅಂತೇಳಿ. ದೀಪಾವಳಿ ಹಬ್ಬನೂ ಹೌದು. ಕೊಟ್ಟಿಗೆಯಲ್ಲಿ ಗೋವುಗಳನ್ನೆಲ್ಲ ಪೂಜೆ ಮಾಡಿ ಅವನ್ನೆಲ್ಲ ಪೂಜೆ ಆದಮೇಲೆ ಬಲೀಂದ್ರನ ಹೂಡ್ತೀವಿ. ಬಲೀಂದ್ರನ ಹೂಡಿ ಬಲೀಂದ್ರನ ಹೂಡೋ ಉದ್ದೇಶ ಏನಂದರೆ, ವರ್ಷಕ್ಕೊಂದು ಪೂಜೆ. ಗಣಪತಿ ಒಟುವಾಗಿರ್ತಾನೆ. ಗಣಪತಿ ಅಂತ ಬಲೀಂದ್ರ ಗೊತ್ತಿರಲ್ಲ, ಅವನು ಒಟುವಾಗಿರ್ತಾನೆ, ಸಣ್ಣ ಮರಿಯಮ್ಮ. ಬಲೀಂದ್ರ ಚಕ್ರವರ್ತಿ ರಾಜಸ್ಥಾನಕ್ಕೆ ಹೋದ. ನೀವು ನನಗೊಂದು 3 ಮೆಟ್ ಜಾಗ ಬೇಕು ಅಂತ ಕೇಳ್ತಾನೆ. ಹೋಗಿ ಅಲ್ಲಿ ಕೇಳಿದವ ಸಣ್ಣ ಹುಡುಗ ಅಂತೇಳಿ 3 ಮೆಟ್ ಜಾಗ ಅಲ್ಲ ತಗ ಅಂತ ಹೇಳ್ತಾನೆ. ನಾವು 3 ಮೆಟ್ ಜಾಗ ತಗ ಅಂತ ಹೇಳಿದಾಗ, ಕೇಳೋ ಕೊಡ್ತೀನಿ ಅಂತೇಳಿ ಬಲೀಂದ್ರ ಚಕ್ರವರ್ತಿ ಮಾತು ಕೊಡ್ತಾನೆ. ಕಡೆಗೆ ಬಲಿಷ್ಠ ಶಾಲೆಯಾಗಿ ಬೆಳೆದ್ಬಿಡ್ತಾನೆ ಗಣಪತಿ. ದೊಡ್ಡ ಭೂಗತಾಗಿ ಬೆಳೆದ್ಬಿಡ್ತಾನೆ. ಅವ ಬೆಳ್ಕೊಂಡು ಕಡೆಗೆ ಭೂಮಿಗೆ 1 ಮೆಟ್ಟು ಜಾಗ ಇಡ್ತಾನೆ, ಆಕಾಶಕ್ಕೆ 1 ಮೆಟ್ಟು ಜಾಗ ಇಡ್ತಾನೆ. 3 ಮೆಟ್ಟು ಕೇಳಿದ್ನಲ್ಲ, ಇನ್ನೊಂದು ಮೆಟ್ಟು ನಂಗೆ ಬೇಕಲ್ಲ ಕೇಳ್ತಾನೆ ಬಲೀಂದ್ರ ಚಕ್ರವರ್ತಿ ಹತ್ರ. ಅವಾಗ ನನ್ನ ತಲೆ ಮೇಲೆ ಇಡು ಅಂತ. ನಾವಾಗ ನನ್ನ ತಲೆ ಮೇಲೆ ಇಡಿದ್ರೆ ನನ್ನೊಂದು ಮಾತೈತೆ, ವರ್ಷಕ್ಕೊಂದ್ಸರಿ ಪೂಜೆ ನನಗೆ ಕೊಡಬೇಕು ಅಂತೇಳಿ ಹೇಳಿ ತಲೆ ಮೇಲೆ ಕಾಲಿಡ್ತಾನೆ. ಅವಾಗ ವರ್ಷಕ್ಕೊಂದು ಪೂಜೆ ಕೊಡೋದಿದು ಬಲೀಂದ್ರ ಚಕ್ರವರ್ತಿ ಅಂತೇಳಿ. ವರ್ಷಕ್ಕೊಂದ್ಸರಿ ಬಲೀಂದ್ರ ಪೂಜೆ ಮಾಡೋದು. ಆಮೇಲೆ ಈ ಕೆರ್ಕನ್ನು ಹೊಡ್ತೀವಿ. 11 ದಿಕ್ಕಿಗೆ 11 ಕಡೆ ಇಡ್ತೀವಿ ನಾವು. ಈಗ ಆಯ್ತಾ. ಆಮೇಲೆ ಈ ಬೂರು ಮೈ ಅಂದಿರ್ಬೇಕಲ್ಲ, ಇದು ಬಲೀಂದ್ರ ಚಕ್ರವರ್ತಿ ಕೋಟೆ ಅಲ್ವಾ? ಬಲೀಂದ್ರ ಚಕ್ರವರ್ತಿ ಕೋಟೆ. ಅದನ್ನೊಂದ್ಸರಿ ತೋರಿಸ್ಬಿಡಿ. ಬಲೀಂದ್ರ ಚಕ್ರವರ್ತಿ ಕೋಟೆ ಅಂದರೆ, ಇಲ್ಲಿ ಒಳಗಡೆಗೆ ಹಿಂಗೆ ದಾಟಿ ಈ ಥರ ಹೋಗಿ ಹಿಂಗೆ ಬಂದು ಇಲ್ಲೇ ತಿರುಗಿ, ಇಲ್ಲಿಂದ ಹಿಂಗೆ ಹೋಗಿ ಇಲ್ಲಿ ತಿರುಗಿ, ಇಲ್ಲಿಂದ ಮತ್ತೆ ಪುನಃ ಹಿಂಗೆ ಬಂದು, ಆಮೇಲೆ ಇಲ್ಲಿಂದ ಬಂದು ಮತ್ತೆ ಇಲ್ಲಿ ತಿರುಗಿ ಹಿಂಗೆ ಹೋಗಿ ಮತ್ತು ಹಿಂಗೆ ಬಂದರೆ ಮತ್ತು ಹಿಂಗೆ ಹೋಗ್ಬೇಕು, ಮತ್ತು ಇಲ್ಲಿ ತಿರುಗಬೇಕು, ಮತ್ತು ಈ ರೀತಿ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ಕೋಟೆ ಒಳಗೆ ಬಂದಂಗೆ. ಕೋಟೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮತ್ತು ಇದೇ ರೀತಿಯಾಗಿ ಹೊರಡ್ಬೇಕು. ಹಿಂಗೆ ತಿರುಗಿ ಹಿಂಗೆ ಬಂದು ಇಲ್ಲೇ ತಿರುಗಿ, ಇಲ್ಲೊಂದು ಕ್ರಾಸಾಗಿ ಇಲ್ಲಿ ತಿರುಗಿ, ಈ ಕ್ರಾಸಾಗಿ ಇಲ್ಲಿ ತಿರುಗಿ, ಹಿಂಗೆ ಹೋಗಿ ಇದೇ ಥರ ಇದೇ ಲೈನಾಗಿ ಹೋಗಿ ಹಿಂಗೆ ಹೋಗಿ ಇಲ್ಲಿ ಹಿಂಗೆ ಬಂದು ಈ ಕ್ರಾಸಾಗಿ ಇಲ್ಲಿ ತಿರುಗಿ, ಮತ್ತು ಇದೇ ಥರ ಬಂದು ಹಿಂಗೆ ಬಂದು ಇಲ್ಲಿ ಹೊರಗಡೆ ಬರೋದು. ಇದನ್ನು ಕೆರ್ಕ ಅಂತ ಕರೀತಾರೆ. ಇದನ್ನು ಹೇಗೆ ಮಾಡಬೇಕು, ಹೇಗಿಡ್ಬೇಕು ಅನ್ನೋದನ್ನು ನಮ್ಮ ಬೆನಕಯ್ಯನವ್ರು ಹೇಳ್ತಾರೆ. ಅವ್ರ ಬಾಯಿಂದನೇ ನೀವೇ ಕೇಳಿ. ಕೆರ್ಕನ್ ಏನಕ್ಕೆ ಮಾಡಿದಿರೋದು? ಇದೇನು? ಇದು ಫಸ್ಟಿಗೆ ಗೇರೆಲೆ ಇಡಬೇಕು. ಗೇರೆಲೆ ಮೇಲೆ ಸಗಣಿ ಮುದ್ದೆ ಇಡಬೇಕು. ಸಗಣಿ ಮುದ್ದೆ ಮೇಲೆ ಹೂವು, ಉಗಣೆಕಾಯಿ, ಹಿಂಗಾರ, ಪಚ್ಚೆತನೆ ಇಡಬೇಕು. ಇದು ಓಣಿಗುಂಡಿ, ಬಲೀಂದ್ರ, ಬಾವಿ, ಒಳಗಡೆ ಬಾಗಿಲಿಗೆ ಎಲ್ಲ ಇಡಬೇಕು. ದೃಷ್ಟಿ ಪರಿಹಾರಕ್ಕಿದೀಗ ತೋಟ ಕೆಲವು ಕಾಲ ಬರಲ್ಲ. ಈ 11 ಕೆರ್ಕ, ಓಣಿಗುಂಡಿ, ಬಲೀಂದ್ರ, ಒಳಗೆ ಬಾಗಿಲು ಇಲ್ಲೆಲ್ಲ ಇಡ್ತಾರೆ. ತೋಟ, ಬಾವಿ, ದೇವಸ್ಥಾನ. ಇದು ಬೂರ್ ನೀರು ಅಂತಾರೆ. ಇದು ಬೂರ್ ನೀರು ತರೋದಿನ, ಈ ಬೂರ ದಿನ ತರೋದಿನ ಗಂಗೆಗೆ ಪೂಜೆ ಮಾಡಿ ಬಿಂದಿಗೆಯಲ್ಲಿ ನೀರು ಸೇದು ಈ ಮಣ್ಣಿನ ಮಗೆ ಇಟ್ಟು ಅದ್ರಿಗೆ ನೀರು ತುಂಬಿ ಪೂಜೆ ಮಾಡ್ತಾರೆ. ಅದನ್ನು ಕಣದ ಒಂದು ಬಲೀಂದ್ರ ಚಕ್ರವರ್ತಿಗೆ, ಈ ಕೊಟ್ಟಿಗೆ ಬಲೀಂದ್ರ ಚಕ್ರವರ್ತಿಗೆ ಇಡ್ಬೇಕಿದು. ಈಗ ಒಂದು ಕಣದಲ್ಲಿ ಇಟ್ಟಿದ್ರೆ ಇದು ಮತ್ತೊಂದು ಇಲ್ಲಿ ಇಡ್ತಾ ಇರೋದು. ಅಲ್ಲಿ ಇಡ್ತಾ ಇರೋದು. ಇದು ಇಲ್ಲಿ ಇಡ್ತಾ ಇದ್ದೀನಿ ಈಗ. ಇದು ಬಲೀಂದ್ರ ಚಕ್ರವರ್ತಿ ಶ್ರೇಷ್ಠ.